ಆ ಬೆಳ್ಳಿನ ಮದುವೆ ಆದ್ಮೇಲೆ ನೀನು ಅಂದ್ರೆ ನಿನ್ನ ಇಟ್ಕೋತೀನಿ, ನಿನ್ನ ರಾಣಿ ರಾಣಿ ತರ ನೋಡ್ಕೋತೀನಿ. ಏನಂತೀಯ? ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿ ಬದುಕಬೇಕು ಅಂತ ಇದೆಯಲ್ಲ ನೀನು. ನಮ್ ಬೆಳ್ಳಿನ ಮದುವೆ ಆಗೋದು ನಾನೇನ ಕನಸಿನಲ್ಲೂ ಕಾಣಬೇಡ. ಮರ್ಯಾದೆಯಿಂದ ಆ ಹುಡುಗಿಗೆ ಬಾಳ್ ಕೊಡು. ಹಲೋ ಅಶೋಕ, ನಾನೇ ಅಶೋಕ ಚಕ್ರವರ್ತಿ ಮಾತಾಡ್ತಿರೋದು. ಆದ್ರೆ ಯುದ್ಧದಲ್ಲಿ ಸೋತಿರೋದು ಬೇಜಾರಲ್ಲಿ ಕುಡ್ಕೊಂಡ್ ಕೂತಿದ್ದೀನಿ. ನಾವ್ ಅನ್ಕೊಂಡಿರೋದು ಒಂದು ಆಗ್ತಾ ಇಲ್ವಲ್ಲ ಮಾಯಾ. ಏನಾಯ್ತು? ನಿನ್ಗೆ ಎಷ್ಟು ಹೊಲ ಬೇಕು, ಎಷ್ಟು ಆಸ್ತಿ ಬೇಕು, ಎಷ್ಟು ಹಣ ಬೇಕು ಎಲ್ಲ ಹೇಳ್ಬಿಡು. ನೀನನ್ನ ಒಳ್ಳೆಯವನು ಅಂತ ತಿಳ್ಕೊಂಡಿದ್ವಲ್ಲೋ. ಇನ್ನೊಂದು ಸಲ ನನ್ನ ಮೊಮ್ಮಗಳ ಸುದ್ದಿಗೆ ಬಂದ್ರೆ ಗೊತ್ತಲ್ಲ, ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ನೀನ್ ಯಾಕೆ ಅವ್ರ ಮನೆ ಹತ್ರ ಹೋಗಿದ್ದೆ? ಇನ್ನೊಂದು ಸ್ವಲ್ಪ ದಿವಸ ಸುಮ್ಮನೆ ಇದ್ದಿದ್ರೆ ನಿಂತು ಬೆಳ್ಳಿ ಮದ್ವೆ ಆಗ್ತಿತ್ತು ತಾನೆ. ಆಮೇಲೆ ಅವ್ರು ಏನು ಅರ್ಚಾಡಿದ್ರು ಕಿರ್ಚಾಡಿದ್ರು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಎಲ್ಲ ಹಾಳು ಮಾಡ್ಬಿಟ್ಟೆ. ಹೌದು, ಬೆಳ್ಳಿ ಅಜ್ಜಿಗೆ ನಿನ್ನ ವಿಚಾರ ಹೇಗೆ ಗೊತ್ತಾಯ್ತು? ಅವ್ರ ಜೊತೆಗೆ ಯಾರಾದ್ರೂ ಇದ್ರಾ? ಅವಳೊಬ್ಳೆ ಬಂದಿದ್ಲು. ಚಾನ್ಸೇ ಇಲ್ಲ. ಬೆಳ್ಳಿಗಾಗ್ಲಿ ಇಲ್ಲ ಅವ್ರ ಮನೆಯವ್ರಿಗಾಗ್ಲಿ ಯಾರಾದ್ರೂ ಹೇಳಿದ್ರೇನೆ ವಿಚಾರ ಗೊತ್ತಾಗೋದು. ಅವ್ರು ಅಷ್ಟೊಂದು ಬುದ್ಧಿವಂತರಲ್ಲ. ಇದರಿಂದ ಡೆಫಿನೆಟ್ಲಿ ಯಾರೋ ಇದ್ದಾರೆ. ಯಾರಿದಾರೋ ಏನೋ, ಆದ್ರೆ ಇನ್ನ ಬೆಳ್ಳಿ ಮನೆಯವ್ರು ಮಾತ್ರ ಒಪ್ಸಕ್ ಆಗಲ್ಲ. ಅವ್ರ ಮನೆಗಿರ್ಲಿ, ಇನ್ನ ಅವ್ರ ಮನೆ ಬಾಗ್ಲ ಹತ್ರ ಹೋದ್ರು ಸರಿಯಾಗಿ ಶಾಸ್ತಿ ಮಾಡಿ ಕಳಿಸ್ತಾರೆ. ಇನ್ನ ಬೆಳ್ಳಿ ಮದ್ವೆ ಆಗೋದ್ ಮಾತ್ರ ಕನ್ಸಿನ ಮಾತು. ಬೆಳ್ಳಿ ಅಜ್ಜಿ ನನ್ನ ಮುಖಕ್ಕೆ ಉಗ್ದಾಗಿಂದ ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಎಣ್ಣೆ ಹೊಡಿತಾ ಇದ್ದೀನಿ. ಮಾಯಾ, ಏನಾದ್ರೂ ಮಾಡಿ ತಲೆ ಓಡಿಸ್ಲೇಬೇಕು. ಅವ್ರಿಗೆ ಸರಿಯಾಗಿ ಏನಾದ್ರೂ ಪಾಠ ಕಲಿಸ್ಲೇಬೇಕು. ಇಲ್ಲ ಅಂದ್ರೆ ನನಗೆ ಸಮಾಧಾನನೇ ಇಲ್ಲ. ಒಂದ್ ಕಡೆ ಮಮತಾ ಮದ್ವೆ ಆಗು ಅಂತ ಹಿಂದೆ ಬಿದ್ದಿದ್ದಾಳೆ. ಇದನ್ನ ಹೀಗೇನಾದ್ರೂ ಬಿಟ್ರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿ ಕೈ ಬಿಟ್ಟು ಹೋಗುತ್ತೆ. ನನಗೇನು ಆ ಮಮತಾನೇ ಬೆಳ್ಳಿ ಮನೆಯವ್ರಿಗೆ ವಿಷಯ ತಿಳಿಸಿದಳೆ ಅಂತ ಅನಿಸ್ತಾ ಇದೆ. ಸರಿ, ಮುಂದೆ ಏನ್ ಮಾಡೋದು? ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ತಲೆ ಕೆಲಸ ಕೊಡ್ಬೇಕು ಅಂತ ಔಷಧಿ ಹಾಕೊಂಡು ಕೂತಿದ್ದೀನಿ. ಮುಂದೆ ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ಕೈಗೆ ಹಣ್ಣು ಸಿಕ್ತು ಅಂತ ಸುಮ್ಮನೆ ಕೂತ್ಕೊಂಡ್ರೆ ಕೆಲಸ ಆಗತ್ತಾ? ಪ್ರಯತ್ನ ಮಾಡ್ತಾ ಇರಬೇಕು. ನಾನು ಹೇಳ್ದಾಗ ಕೇಳ್ತೀನಿ ಅಂದ್ರೆ ಮಾತ್ರ ವಿಷಯ ಹೇಳ್ತೀನಿ, ಇಲ್ಲ ಅಂದ್ರೆ ಅಷ್ಟಕ್ಕೆ ಬಿಟ್ಬಿಡ್ತೀನಿ. ಸರಿ, ನೀನು ಹೇಳ್ದಾಗೆ ಕೇಳ್ತೀನಿ. ಅದೇನ್ ಹೇಳು? ಬೆಳ್ಳಿನ ಕಿಡ್ನಾಪ್ ಮಾಡು. ಏನ್ ತಮಾಷೆ ಮಾಡ್ತಿದ್ಯಾ ಮಾಯಾ? ಒಂದ್ ಪಕ್ಷ ಕಿಡ್ನಾಪ್ ಕೇಸ್ ಎಲ್ಲ ನಾನು ಸಿಗಾಕೊಂಡ್ರೆ ಸಾಯೋವರ್ಗುನು ಜೈಲೇ ಗಟ್ಟಿ. ಆಮೇಲೆ ಕಂಬಿ ಎಣಿಸ್ಕೊಂಡು ಮುದ್ದೆ ತಿನ್ಕೊಂಡು ಕೂತಿರ್ಬೇಕಾಗತ್ತೆ. ಅವಳು ಕುತ್ತಿಗೆಗೆ ತಾಳಿ ಕಟ್ಟಿದ ಮೇಲೆ ಯಾರು ಕಂಪ್ಲೇಂಟ್ ಕೊಡ್ತಾರೆ ಅಶೋಕ? ನೀನ್ ಬೆಳ್ಳಿನ ಇಷ್ಟಪಟ್ಟು ಮದ್ವೆ ಆಗದೆ ಇದ್ರು ಈ ರೀತಿ ಕಷ್ಟಪಟ್ಟು ಮದ್ವೆ ಆಗ್ಬೇಕು. ಯಾವಾಗ ನೀನು ಅವ್ಳ ಕುತ್ತಿಗೆಗೆ ತಾಳಿ ಕಟ್ತೀಯೋ ನೀನು ಅವ್ರ ಮನೆ ಅಳಿಯ ಆಗ್ತೀಯ. ಅಳಿಯನ್ ಮೇಲೆ ಯಾರಾದ್ರೂ ಕಂಪ್ಲೇಂಟ್ ಕೊಡ್ತಾರ ಅಶೋಕ? ಸರಿ, ಕಿಡ್ನಾಪ್ ಮಾಡೋದಾದ್ರು ಹೇಗೆ? ಅದ್ರ ಬಗ್ಗೆ ನಾನು ನಿನಗೆ ಹೇಳ್ಕೊಡ್ಬೇಕಾ? ಕಿಡ್ನಾಪ್ ಮಾಡೋದ್ರಲ್ಲಿ ಚಾಣಕ್ಯ ಅಲ್ವಾ ನೀನು? ಮುತ್ತು ಮಾವ ಕರಿತಿದ್ದಾರೆ, ಇಲ್ಲ ಅವ್ರಿಗೇನೋ ಆಗಿದೆ ಅಂತ ಒಂದು ಸುಳ್ಳು ಹೇಳು. ಅವಳಾಗೆ ಓಡೋಡ್ ಬರ್ತಾಳೆ. ಅದಾದ್ಮೇಲೆ ಏನು ಮಾಡಬೇಕು ಅಂತ ನಿನಗೆ ಗೊತ್ತಲ್ವಾ? ತಾಳಿ ಕಟ್ಟೋವರೆಗೂ ಅಷ್ಟೇ ಕಷ್ಟ, ಆಮೇಲೆ ನಿಂದೆ ಹವಾ. ಯಾರು ನಿನ್ನನ್ನು ಅವಮಾನ ಮಾಡಿದ್ರು ಅವರೇ ನಿನ್ನ ಕಾಲು ತೊಳೆದು ಮನೆ ಒಳಗೆ ಕರ್ಕೋತಾರೆ. ಆಮೇಲೆ ನೀನು ಅವ್ರನ್ನ ಕಾಲು ಕಸ್ದಾಗ ನೋಡ್ಬೋದು. ಐಡಿಯಾ ತುಂಬಾ ಚೆನ್ನಾಗಿದೆ ಮಾಯಾ. ಈ ಮಾಯಾ ಚೆನ್ನಾಗಿರೋ ಐಡಿಯಾನು ಕೊಡೋದು, ಆದರೆ ಅದನ್ನು ಪರ್ಫೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕಷ್ಟೆ. ಹಾಂ, ಮದುಮಗನಿಗೆ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ತಾಳಿ ಕಟ್ಟ ಮೇಲೆ ಫೋನ್ ಮಾಡೋಕ್ಕೆ ಮರಿಬೇಡ. ಆಲ್ ದ ಬೆಸ್ಟ್. ಬೆಳ್ಳಿ ವೆಡ್ಸ್ ಅಶೋಕ, ಪರ್ಫೆಕ್ಟ್ ಪೇರ್. ಬೆಳ್ಳಿ,
ನಿನ್ನ ಅಶೋಕನ್ ಮದ್ವೆಗೆ ಯಾರನ್ನೂ ಇನ್ವೈಟ್ ಮಾಡ್ತಿಲ್ಲ. ಇಟ್ಸ್ ವೆರಿ ಬ್ಯಾಡ್. ಬೀರ್ ಕುಡ್ದಂಗೆ ನಿನ್ನನ್ನು ಕುಡಿದೆಸಿತಾ ಇರೋದೆ. ಚಿತ್ರಕ್ಕ, ನೀವೆಷ್ಟು ನಗ್ನಗ್ತಾ ಖುಷಿಯಾಗಿದ್ದೀರಾ ಅಲ್ವಾ? ಆದರೆ ನಿಮ್ಮ ಈ ನಗುನ ನಾನು ಬೆಳ್ಳಿ ಜೀವನದಲ್ಲಿ ಯಾವತ್ತೂ ನೋಡಿಲ್ಲ ಅಕ್ಕ. ಅಕ್ಕ, ನಾನು ನಿಮ್ಮ ಮನೆಗೆ ಬಂದಾಗ ಬೆಳ್ಳಿನ ಒಬ್ಳು ಮಾಮೂಲಿ ಹುಡುಗಿಯಾಗಿ ನೋಡಿದ್ದೆ. ಆದರೆ ಈ ಊರಿನ ಜನರೆಲ್ಲ ಅವಳಿಗೆ ದೈವಶಕ್ತಿ ಇದೆ, ಅವಳನ್ನ ದೇವ್ರು ಕಾಪಾಡ್ತಾಳೆ ಅಂತೆಲ್ಲ ಮಾತಾಡ್ಕೊತಿದ್ರು. ಆದರೆ ಆ ದೈವಶಕ್ತಿ ಯಾರು ಅಲ್ಲ, ನೀವಂತ ನಂಗೆ ಈಗ ತಿಳಿತಕ್ಕ. ನೀವು ನಮ್ಮ ಜೊತೆಲಿಲ್ಲ ಅಂದ್ರೂ ಬೆಳ್ಳಿನ ಕಾಪಾಡೋದಕ್ಕೆ ಒಂದಲ್ಲ ಒಂದು ರೀತಿಲಿ ಬಂದಿರ್ತೀರಕ್ಕ. ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಬೆಳ್ಳಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಆ ಮಾಯಾ ಮುತ್ತು ಮಾವನ ಮೇಲೆ ಬರೀ ಬಾಯಿ ಮಾತಿಗೆ ಪ್ರೀತಿ ತೋರಿಸ್ತಿದ್ದಾಳೆ ಹೊರತು ನಿಮ್ಮಷ್ಟಾಗ್ಲಿ ಬೆಳ್ಳಿ ಅಷ್ಟಾಗ್ಲಿ ಪ್ರೀತಿ ಅವಳಲ್ಲಿ ಇಲ್ಲ ಅಕ್ಕ. ಈ ಮನೆಯವ್ರು ನಿಮ್ಮ ಮೇಲೆ ಎಷ್ಟು ದ್ವೇಷ ಮಾಡ್ತಿದ್ರೋ ಈಗ ಅಷ್ಟೇ ದ್ವೇಷ ಬೆಳ್ಳಿ ಮೇಲೆ ಮಾಡ್ತಿದ್ದಾರೆ. ನಿಮ್ಮನ್ನ ಹೇಗೆ ಕಳ್ಕೊಂಡ್ವೋ ಹಾಗೆ ಬೆಳ್ಳಿನ ಕಳ್ಕೊಬಿಡ್ತೀನಿ ಅಂತ ನಂಗೆ ಭಯ ಶುರುವಾಗಿದೆ ಅಕ್ಕ. ಮಾಯ ಆಗ್ಲಿ ಅಶೋಕ್ ಮಾವ ಆಗ್ಲಿ ಸುಮ್ಮನೆ ಕೂರೋರಲ್ಲ. ಬೆಳ್ಳಿಗೆ ಒಂದಲ್ಲ ಒಂದು ರೀತಿನಲ್ಲಿ ತೊಂದರೆ ಕೊಡೋದು ಬಂದೇ ಬರ್ತಾರೆ. ಬೆಳ್ಳಿಗೆ ಒಳ್ಳೇದಾಗಕ್ಕೆ ಒಂದಲ್ಲ ಒಂದು ರೀತಿನಲ್ಲಿ ನಾನು ಸಹಾಯ ಮಾಡ್ತೀನಿ. ಆದರೆ ಮನುಷ್ಯನಿಗೂ ಮೀರಿದ ಶಕ್ತಿ ನಿಮ್ಮಲ್ಲಿದೆ ಅಕ್ಕ. ದಯವಿಟ್ಟು ಬೆಳ್ಳಿನ ಕಾಪಾಡಿ ಅಕ್ಕ. ಆಗ ನಿಮ್ಮ ಸಹಾಯಕ್ಕೆ ಯಾರೂ ಇರಲಿಲ್ಲ. ಈಗ ನೀವಿದ್ದೀರಾ, ನಾನಿದ್ದೀನಿ, ಎಲ್ಲರೂ ಇದ್ದಾರೆ. ಹೇಗಾದರೂ ಮಾಡಿ ಬೆಳ್ಳಿನ ಕಾಪಾಡಬೇಕು ಅಕ್ಕ. ಬೆಳ್ಳಿ ಎಷ್ಟು ಮುಗ್ದೆ ಅಂತ ನಿಮಗೂ ಗೊತ್ತಲ್ವಾ? ಇಷ್ಟು ದಿವಸ ಅವಳು ಬೆಂಕಿಲಿ ಬೆಂದಿದ್ದು ಸಾಕು, ಇನ್ನು ಎಷ್ಟು ಅಂತ ಅವಳ ಮನಸ್ಸನ್ನು ನೋಯ್ಸಕ್ಕಾಗುತ್ತೆ? ಬೆಳ್ಳಿ ಆಸೆ ಇರೋದು ಒಂದೇ ಒಂದು, ಅದು ಮುದ್ದು ಮಾವನ ಜೊತೆ ಮದುವೆ ಆಗೋದು. ನಾನಿನ್ನ ಹತ್ರ ಇನ್ನೇನು ಕೇಳಲ್ಲ. ದಯವಿಟ್ಟು ಬೆಳ್ಳಿ ಆಸೆನ ಈಡೇರಿಸ್ಕೊಡಿ ಅಕ್ಕ. ಮುದ್ದು ಮಾವನ ಜೊತೆ ಮದುವೆ ಆಗಿ ಅವಳಿಗೆ ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಆಸರೆ ಇಲ್ಲ ಅಕ್ಕ. ದಯವಿಟ್ಟು ಅವಳ ಆಸೆ ಈಡೇರಿಸ್ಕೊಡಿ ಅಕ್ಕ. ಚಿತ್ರಕ್ಕ, ನೀವು ಇಷ್ಟು ಧೈರ್ಯ ಕೊಟ್ರಲ್ಲ ನನ್ಗಷ್ಟೇ ಸಾಕು. ಇನ್ನು ಮುಂದೆ ಬೆಳ್ಳಿ ಬಾಳಲ್ಲಿ ಯಾವಾಗಲೂ ಚೆನ್ನಾಗೇ ನಡೆಯುತ್ತೆ. ಅವಳು ಸುಖವಾಗಿರ್ತಾಳೆ. ಅಮ್ಮ, ಅಜ್ಜಿ, ಅಜ್ಜಿ, ಇದೇನ್ ಬೆಳ್ಳಿ, ಈಗಷ್ಟೇ ಸೂರ್ಯ ಹುಟ್ತಾ ಇದ್ದಾನೆ, ನೀನ್ ಆಗ್ಲೇ ರೆಡಿಯಾಗಿ ಹೊರಟು ಬಿಟ್ಟಿಯಲ್ಲ. ಹ್ಞೂ ಅಜ್ಜಿ, ಇವತ್ತು ಸಂಕಷ್ಟಿ ಅಲ್ವಾ, ಅದಕ್ಕೆ ಮೊದಲು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಆಮೇಲೆ ಮತ್ತೆ ಮಾವನ ಮನೆಗೆ ಹೋಗ್ತೀನಿ. ನಿಮ್ಮಮ್ಮ ಯಾವ ವರ ಬೇಡ ಅಂತಳೋ ನೀನು ಅದನ್ನೇ ಬೇಡ್ಕೋತಾ ಇರ್ತೀಯ. ಆ ದೇವ್ರು ನಿನ್ನ ಬೆನ್ನ ಹಿಂದೆ ಇದ್ದಾನೆ ಅನ್ಸುತ್ತೆ. ಹೋಗ್ಬಿಟ್ ಬಾ, ಹುಷಾರಾಗಿ ಹೋಗ್ಬಾ. ಸರಿ ಅಜ್ಜಿ, ಬರ್ತೀನಿ. ಅಮ್ಮ, ಬರ್ತೀನಿ. ಅತ್ತೆ, ಆದಷ್ಟು ಬೇಗ ನಾವು ಈ ಊರು ಬಿಟ್ಟು ಹೊಟ್ಟೋಗ್ಬಿಡ್ಬೇಕು ಅತ್ತೆ. ಇಲ್ಲಿ ಹಗ್ಗ ಯಾವುದು, ಹಾವು ಯಾವುದು, ಯಾವುದು ಗೊತ್ತಾಗ್ತಾ ಇಲ್ಲ. ಹಗ್ಗ ಕುತ್ತಿಗೆಗೆ ಸುತ್ಕೊಳಕ್ಕೆ ಬಂದರೆ ಹಾವು ಕಚ್ಚಕ್ಕೆ ಬರ್ತಿದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ.
ನಾನು ನೀನು ಊರು ಬಿಟ್ಟು ಹೋಗೋಕೆ ರೆಡಿ ಆದರೂ ನಿನ್ನ ಮಗಳು ರೆಡಿ ಇಲ್ವಲ್ಲ. ಅವಳು ಒಪ್ಪಿಗೆ ಸಿಗ್ಲಾರ್ದೆ ನಾವೇನು ಮಾಡೋಕ್ಕೂ ಆಗಲ್ವಲ್ಲ. ನೀನೇನು ಯೋಚನೆ ಮಾಡಬೇಡ ಪುಷ್ಪ. ನಮ್ಮನ್ನು ಕಾಪಾಡೋದಕ್ಕೆ ದೇವ್ರಂತ ಒಬ್ಬ ಇದ್ದಾನೆ. ನೀ ಧೈರ್ಯವಾಗಿರು. ಅಯ್ಯೋ ಏನಣ್ಣ ನೀನು ಚಿಲ್ಲರೆ ಇಲ್ಲ ಹಂಗೆಲ್ಲ ಬೀಳಿಸ್ಬಾರ್ದು. ಲಕ್ಷ್ಮಿ ಅದು ಇಲ್ಲಿ ತಕ್ಕೊಡ್ತೀನಿ. ಅಣ್ಣ ಕಾಯ್ತೋ ಬರ ಹುಷಾರಾಗಿ ಕರ್ಕೊಂಬಂಡ್ರು ನನ್ನ ಮುದ್ದಿನ ರಾಣಿನ. ಬಾರೇ ನನ್ನ ಮುದ್ದಿನ ರಾಣಿ, ಅವಾಗ್ಲಿಂದ ನಿನಗೋಸ್ಕರನೇ ಕಾಯ್ತಾ ಇದೀನಿ. ಬಾ. ಅಲ್ಲ ಕಣೆ, ಖುಷಿ ಖುಷಿಯಾಗಿ ಬರೋ ಜಾಗಕ್ಕೆ ಹಿಂಗ್ ಒದ್ಲಾಡ್ಕೊಂಬಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು. ನೋಡು, ಈ ವಿಷಯ ಏನಾದ್ರೂ ಮುತ್ತು ಮಾವಂಗ್ ಗೊತ್ತಾಗ್ಬೇಕು. ಏನ್ ಮಾಡ್ತಾನೆ, ತಲೆ ತೆಗೆದು ಬಿಡ್ತಾನ? ಅಷ್ಟೊತ್ಕಾಗ್ಲೇ ನಾನು ನಿಂಗೆ ತಾಳಿ ಕಟ್ಬಿಟ್ಟಿರ್ತೀನಲ್ಲ, ಹೇಗ್ ಸಾಯಿಸ್ತಾನೆ ಹೇಳು. ತಾಳಿನ? ಹೌದು, ನಾನು ನಿನ್ ಮದ್ವೆ ಆಗ್ತಿದ್ದೀನಮ್ಮ. ಹೀಗೆಲ್ಲ ಹಗ್ಲು ಗಂಡ್ಸ್ಕೊಂಡ್ರೆ ಸಾಲಲ್ಲ. ನಿನಗ್ ನಿಜವಾಗ್ಲೂ ಧೈರ್ಯ ಇದ್ರೆ ಮೊದ್ಲು ಮುತ್ತು ಮಾವನ ಹತ್ರ ಹೋರಾಡಿ ಆಮೇಲೆ ತಾಳಿ ಕಟ್ಟು, ನೋಡ್ತೀನಿ. ನಮ್ಗ ತರ ಧೈರ್ಯ ಇಲ್ಲಮ್ಮ, ಅದಕ್ಕೆ ಈ ದಾರಿ ಹುಡ್ಕೊಂಡಿರೋದು. ಹೆಂಗೆ? ಆ ತಾಯಿ ಚಾಮುಂಡಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನನ್ ಕುತ್ತಿಗೆಗೆ ಮುತ್ತು ಮಾವನ್ ಬಿಟ್ರೆ ಬೇರೆ ಯಾರು ತಾಳಿ ಕಟ್ಟಕ್ ಆಗಲ್ಲ. ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ ಅದೆಲ್ಲ ಆಮೇಲೆ ನೋಡೋಣ. ಈಗ ಫಸ್ಟ್ ಖುಷಿ ಖುಷಿಯಾಗಿ ಮದ್ವೆ ಆಗೋಣ. ಬಾ. ಹಂಗೂ ನೀನ್ ಏನಾದ್ರೂ ಹಠ ಮಾಡಿದ್ರೆ ಖಂಡಿತ ನಿನಗ್ ಒಳ್ಳೇದಾಗಲ್ಲ. ಬಾ ಅಂದ್ರೆ ಬರ್ಬೇಕಪ್ಪ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನನ್ನ ಮದುವೆ ಸೆಟ್ ಆಯ್ತೀಗ, ಬೇಗ ಬಾ. ನೋಡು, ಈ ರೀತಿ ಹುಚ್ಚುಚ್ಚಂಗ್ ಆಡಿದ್ರೆ ನನ್ನ ಮುತ್ತು ಮಾವಾಗ ಹೇಳ್ತೀನಿ ಅಷ್ಟೇ. ಮದ್ವೆ ಆದ್ಮೇಲೆ ನಾನು ನೀನು ಒಟ್ಟಿಗೆ ಹೋಗಿ ಹೇಳೋಣ. ಬಾರೆ. ಬಾ ಬಾ. ನೋಡು, ನೀನೇನಾದ್ರೂ ಬಲವಂತ ಮಾಡಿ ನನ್ನ ತಾಳಿ ಕಟ್ಟಕ್ ನೋಡಿದ್ರೆ ಅದು ನನ್ಗಲ್ಲ, ನನ್ನ ಹೆಣಕ್ಕೆ. ನಾನ್ ಸತ್ತೋಗ್ತೀನ ಹೊರತು ಯಾವುದೇ ಕಾರಣಕ್ಕೂ ನಿನ್ನ ಹತ್ರ ತಾಳಿ ಕಟ್ಟಿಸ್ಕೊಳ್ಳಲ್ಲ. ಏಯ್, ಈಗಾಗ್ಲೇ ನನಗೂ ನಿನ್ಗೂ ನಿಶ್ಚಿತಾರ್ಥ ಆಗಿರೋದಾಗ್ಲೇ ಮರ್ತೋಗಿದ್ಯಾ? ನಿಶ್ಚಿತಾರ್ಥ ಆದ್ಮೇಲೆ ಮದ್ವೆ ಆಗ್ಲಿಲ್ಲ ಅಂದ್ರೆ ಯಾರು ತಾನೇ ಒಪ್ತಾರೆ? ನಿನ್ ಪಾಡಗ್ ನೀನ್ ಸುಮ್ನೆ ನಿಂತ್ಕೋಬೇಕು. ಇಲ್ಲ ಅಂದ್ರೆ ಈ ಅಶೋಕ ಚಕ್ರವರ್ತಿ ಇನ್ನೊಂದು ಮುಖ ತೋರಿಸ್ಬೇಕಾಗತ್ತೆ. ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು. ನಾನ್ ಕೈ ತಾಳಿ ಕಟ್ಟಿಸ್ಕೊಂಡು ನಾನು ಹೆಂಡತಿ ಆಗ್ಬೇಕು. ಅದ್ ಬಿಟ್ಟೇನಾದ್ರೂ ಎಕ್ಸ್ಟ್ರಾ ಮಾತಾಡಿದ್ರೆ ಮುಂದಿನ ಸೀನ್ ಮಾತ್ರ ಇನ್ನೂ ಭಯಂಕರವಾಗಿರುತ್ತೆ. ನೋಡು, ನನ್ನ ಯಾಕೆ ಬಲವಂತವಾಗಿ ಮದ್ವೆ ಆಗ್ಬೇಕು ಅಂತಿದ್ಯಾ? ಹೋಗಿ ಆ ಮಮತಂಗ್ ತಾಳಿ ಕಟ್ಟು. ಅವಳಷ್ಟು ಒಳ್ಳೆ ಹುಡುಗಿ ನಿನಗೆ ಯಾರು ಸಿಗಲ್ಲ. ನಿನಗ್ ಬರೋ ಆಸ್ತಿನೆಲ್ಲ ಬೇರೆಯವ್ರಿಗೆ ಬಿಟ್ಕೊಡು ಅಂತೀಯಾ? ನೀನ್ ಬದುಕಿರ್ಬೇಕು, ನನ್ನನ್ ಮದ್ವೆ ಆಗ್ಬೇಕು. ನಿನಗ್ ಬರೋ ಆಸ್ತಿನೆಲ್ಲ ಭರ್ಜರಿಯಾಗಿ ನಾನು ಅನುಭವಿಸ್ಬೇಕು. ಹೇಗಿದೆ ನನ್ ಪ್ಲಾನು? ನೋಡು, ಮದ್ವೆಗ್ ಮುಂಚೆನೆ ನಿನ್ಗೆಲ್ಲ ಹೇಳಿದೀನಿ. ನಿನಗ್ ನಂತರ ಗಂಡ್ ನಿಜವಾಗ್ಲೂ ಸಿಗಲ್ಲ. ಈ ರೀತಿ ಇಷ್ಟ ಇಲ್ದೇ ಇರೋರಿಗೆ ತಾಳಿ ಕಟ್ತೀನಿ ಅಂತಿದ್ಯಲ್ಲ, ನೀನು ಒಬ್ಬ ಗಂಡ್ಸ. ನಿನ್ನಂತರ ಹತ್ರ ಮಾತಾಡಕ್ಕೂ ಅಸಹ್ಯ ಆಗತ್ತೆ. ನನ್ನ ಗಂಡಸ್ತನದ ಬಗ್ಗೆ ಮಾತಾಡೋಷ್ಟು ಕೊಬ್ಬೇನೆ ನಿನ್ಗೆ? ನೀನು ನಿಮ್ ಮನೆಯವರೆಲ್ಲ ನನ್ನನ್ನ ಕೈಲಾಗ್ತಾ ಇರೋನು ಅನ್ಕೊಂಡಿದ್ದೀರಾ? ತೋರಿಸ್ತೀನಿ ನಿಮ್ ಮನೆಯವ್ರಿಗೂ ಆ ಮುತ್ತುಗೂ ಎಲ್ಲಾರ್ಗೂ ನಾನೇನು ಅಂತ ತೋರಿಸ್ತೀನಿ. ಸರಿಯಾಗಿ ಉತ್ತರ ಕೊಡ್ಬೇಕು ಅಂದ್ರೆ ಮೊದ್ಲು ನಿನ್ಗೆ ಹಾರ ಹಾಕಿ ತಾಳಿ ಕಟ್ತೀನಿ. ಆಮೇಲೆ ನಿಮ್ ಮುತ್ತು ಮಾವ ಬಂದು ಏನ್ ಅರ್ಚ್ಕೊಂತಾನ ಅರ್ಚ್ಕೊಳ್ಳಿ. ಏಯ್, ಹೋಗ ಹಾರ ತಗೊಂಬಾರೋ. ಅದ್ ಯಾರು ಬರ್ತಾರೋ ಬರ್ಲಿ, ಈ ಜಾಗ ಯಾರಿಗೂ ಗೊತ್ತಿಲ್ಲ. ಅದ್ ಯಾವನ್ ಬಂದು ಈ ಮದ್ವೆ ತಡಿತಾನೋ ನಾನು ನೋಡೇ ಬಿಡ್ತೀನಿ. ನೋಡು, ದಯವಿಟ್ಟು ನಿನಗೆ ಕೈ ಮುಗ್ದು ಕೇಳ್ಕೊತೀನಿ, ನನ್ನ ಜೀವನ ಹಾಳು ಮಾಡ್ಬೇಡ. ಚಿಕ್ಕ ವಯಸ್ಸಿಂದ ಮುತ್ತು ಮಾವನ ಮದ್ವೆ ಆಗ್ಬೇಕು ಅಂತ ಕನ್ಸುಗಳನ್ನ ಕಟ್ಕೊಂಡಿದ್ದೀನಿ. ಅದಕ್ಕೆ ತಣ್ಣೀರು ಎರಚಬೇಡ. ನಿನಗೆ ಬೇಕಾಗಿರೋದು ಜಮೀನ್ ಪತ್ರ ಅಲ್ವಾ? ಅದನ್ನ ಯಾರಿಗೂ ಗೊತ್ತಿಲ್ಲದೆ ಹೋಗಿ ನಾನು ತಂದು ಕೊಡ್ತೀನಿ.
ಅಷ್ಟು ಸಾಕಾಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಮುತ್ತು ಮಾವಂಗೆ ಹೇಳಿ ಇನ್ನೂ ಆಸ್ತಿ ಒಡವೆಗಳನ್ನ ಕೊಡಿಸ್ತೀನಿ. ನನ್ನ ಈ ವಿಷಯನ ಯಾರ ಹತ್ರನೂ ಹೇಳಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು ಮಾವ. ನೀನ್ ಕೊಡ್ಬೇಕು ಅಂತಿರೋ ಭಿಕ್ಷೆನ ಯಾವನ್ಗಾರು ಭಿಕ್ಷುಕನಿಗಾಕೋ, ನನಗಲ್ಲ. ನನಗಿಸ್ಕೊಂಡ ಅಭ್ಯಾಸ ಇಲ್ಲ, ಬಲವಂತವಾಗಿ ಕಿತ್ಕೊಂಡೆ ಅಭ್ಯಾಸ. ಈಗ್ಲೂ ನಾನು ಮಾಡೋದು ಅದನ್ನೇ. ನೀನ್ ಉಪ್ಪು ಬಿಡು, ನಿನ್ನನ್ನೇ ನಾನು ಮದುವೆ ಆಗೋದು. ಅರ್ಥ ಆಯ್ತಾ? ಏಯ್ ಆರ ತಗೊಂಬರ. ಬಾರೆ ಬಾರೆ ನನ್ನ ಕನ್ಸಿನ ರಾಣಿ, ಈ ಅಶೋಕ್ ಮಾವನ್ಗೆ ಹಾರ ಹಾಕು ಬಾ. ಹಾಕಲ್ವಾ? ಸರಿ ಬಿಡು, ಅಂದರೆ ನಾನೇ ಹಾಕ್ತೀನಿ. ಏಯ್ ಹಿಡ್ಕೊಳ್ಳೋ ಅವಳನ್ನ. ಅಲ್ಲ ಕಣೆ, ಏಯ್ ನನ್ನಂತ ಒಳ್ಳೆಯವನ ಇಡೀ ಜಗತ್ತಲ್ಲಿ ಹುಡುಕಿದ್ರೆ ಸಿಗಲ್ಲ, ಅಂಥದ್ರಲ್ಲಿ ನನ್ನನ್ನೇ ಬಿಟ್ಟೋಗ್ಬೇಕು ಅನ್ಕೊಂಡಿದ್ಯಾ? ನೀನ್ ಈ ರೀತಿ ಬಲವಂತ ಮಾಡಿದ್ರೆ ಭಸ್ಮ ಆಗೋಗ್ತೀಯಾ. ಆ ದೇವ್ರು ನಿನ್ನನ್ನ ಸುಮ್ಮನೆ ಬಿಡಲ್ಲ, ನರಕ ಕಳಿಸ್ತಾನೆ. ಗಂಡಂಗೆ ಯಾರು ಈ ರೀತಿ ಶಪ ಹಾಕ್ತಾರ? ಚಾ 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 ಚಾ, ತಪ್ಪು ತಪ್ಪು. ಇನ್ನೊಂದು ವಿಷಯ ಏನು ಅಂದ್ರೆ, ಮುತ್ತು ನಿನ್ನ ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ. ಯಾಕಂದ್ರೆ ಮುತ್ತು ಮಾಯನಿಂದ ಬಿದ್ದಿದ್ದಾನೆ. ಇನ್ನು ನೀನು ಅವನ್ ನೆನಪಲ್ಲೇ ಇದ್ರೆಗೆ. ಅದಕ್ಕೆ ನಾನು ನಿನಗೊಂದು ಬಾಳ್ ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನಿನಗೆ ನನ್ನನ್ನು ಬಿಟ್ರೆ ಯಾರು ತಾಳಿ ಕಟ್ಟಲ್ಲ ಚಿನ್ನ. ಯಾಕೆ ಗೊತ್ತಾ? ಇಷ್ಟು ದಿನ ನೀನು ಮುತ್ತು ಇಂದ ತಿರುಗಾಡ್ತಿದ್ದನ್ನ ಇಡೀ ಊರ್ ಜನನೇ ನೋಡಿದ್ದಾರೆ. ಅದನ್ನ ನೋಡಿದ್ಮೇಲೂ ಯಾರಾದ್ರೂ ನೀನು ತಾಳಿ ಕಟ್ತಾರೆ ಅನ್ಕೊಂಡಿದ್ಯಾ? ಆಮೇಲೆ ಇನ್ನೊಂದು ಮದುವೆ ಆದ್ಮೇಲೆ ಇದೇ ತರ ಹಠ ಮಾಡಿದ್ರೆ ಅಶೋಕ್ ಮಾವನ್ ತುಂಬಾ ಬೇಜಾರಾಗುತ್ತೆ. ಇದನ್ನೆಲ್ಲ ಇವತ್ತೇ ಬಿಟ್ಬಿಡ್ಬೇಕು, ಸರಿನಾ? ಇರು ಚಿನ್ನ, ನಿನ್ಗೆ ಹಾರ ಹಾಕ್ತೀನಿ. ಹೇಯ್ ಹಿಡ್ಕೊ ಹೋಗ. ಏಯ್ ಗಟ್ಟಿಯಾಗಿ ಹಿಡ್ಕೊಳ್ರು, ಮಿಸ್ ಆದ್ರೆ ನಿಮ್ಗೆ ಹಾಕ್ಬಿಡ್ತೀನಿ. ಈಗಾಗ್ಲೇ ಒಂದ್ ಹುಡುಗಿಗೆ ಮೋಸ ಮಾಡಿ ನನ್ನನ್ ಮದ್ವೆ ಆಗ್ಬೇಕು ಅಂತ ಹೇಳ್ತಿದ್ಯಲ್ಲ, ನೀನ್ ಮನುಷ್ಯನ ಮೃಗನ? ತಾಯಿ ಚಾಮುಂಡಿ, ನಿನಗೆ ಇವ್ನು ಮಾಡ್ತಿರೋದು ಕಾಣಿಸ್ತಿಲ್ವಾ? ಇಷ್ಟು ದಿನ ನಿನಗೆ ಪೂಜೆ ಮಾಡಿ ಬೇಡ್ಕೊಂಡ್ ಬಂದಿದ್ದೀನಿ. ದಯವಿಟ್ಟು ನನ್ನ ಕೈ ಬಿಡ್ಬೇಡ, ನನ್ನ ಕಾಪಾಡು. ಅಮ್ಮ ತಾಯಿ, ಇನ್ನ ಯಾಕೆ ಮುಚ್ಕೊಂಡು ಕೂತಿದೀಯಾ? ನೀನ್ ಕಾಯ್ತಾರ ಚಾಮುಂಡಿ ತಾಯಿ ಬರ್ತಾಳೆ, ಬಂದು ನಮ್ಮಿಬ್ರಿಗೂ ಆಶೀರ್ವಾದ ಮಾಡೋಗ್ತಾಳೆ ಅಲ್ವಾ ತಾಯಿ? ಬೆಳ್ಳಿಗೆ ತೊಂದರೆ ಕೊಡ್ತೀಯೇನೋ? ದೇವ್ ಸನ್ನಿಧಿಯಿಂದ ಆಚೆ ಬಾ, ಆಗ ನೋಡ್ಕೋತೀನಿ. ಒಳ್ಳೆ ಮುಹೂರ್ತ ಅಣ್ಣ, ತಾಲಿ ಕಟ್ಟಾಳ. ಏಯ್ ಕೊಡೋ ತಾಳಿನ. ನಿಂತ್ಕೊಳ್ರ, ಅವಳಿಲ್ಲೆಲ್ಲೂ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಪಾಪ ಏನೋ ದೇವ್ರ ಹತ್ರ ಬೇಡ್ಕೊಳಕ್ ಹೋಗ್ತಿದ್ದಾಳೆ, ಬೇಡ್ಕೊಳ್ಳಿ ಬಿಡ್ರಿ. ಅಪ್ಪ ತಾಯಿ ಚಾಮುಂಡಿ, ನಿನಗೆ ಭಕ್ತಿ ಇಟ್ಟು ಪ್ರತಿದಿನ ಪೂಜೆ ಮಾಡ್ತೀನಿ. ನಾನು ಕಷ್ಟದಲ್ಲಿದ್ದಾಗ ನನಗೆ ಬಂದೇನು ಸಹಾಯ ಮಾಡಲ್ವಾ?
ನೀನಿಂದ ಹೋಗ್ತಾ ಮೇಲೆ ನಿನ್ನ ಕರುಣೆ ಅನ್ನೋದೇ ಇಲ್ವಾ? ಏನೇ ಬೆಳ್ಳಿ, ಮಾವ ತಾಳಿ ಕಟ್ಟೋಕ್ ಬರೋವಾಗ ಈ ತರ ಜೂಟಾಟ ಆಡಿದ್ರೆ ಹೇಗೆ? ಈಗ ನೀನೇ ಬರ್ತೀಯ ಇಲ್ಲ ನಾನೇ ದನ ತರ ಅಂತ ಹೇಳ್ಕೊಂಡೋಗ್ಲಾ? ತಾಯಿ, ಇಂಥ ದುಷ್ಟನ್ನ ಸಾಯಿಸು. ಇಂಥವ್ರಿಂದ ಇನ್ನಷ್ಟು ಜನ ನೋವು ಪಡೋದಕ್ಕೂ ಮುಂಚೆ ಅವರನ್ನ ನಾಶ ಮಾಡು. ಕೆಳಗಿಳಿದು ಬಾ ತಾಯಿ, ದಯವಿಟ್ಟು ಕಾಪಾಡು. ತಾಯಿ ಸ್ವರ್ಗದಲ್ಲಿ ಬಿಸಿಯಾಗಿದ್ದಾಳೆ, ಅವಳು ಬರೋಣ ಬೆಳ್ಳಿ, ನೀನ್ ಬಾ ನನ್ ಜೊತೆ. ಬೇಡ ತಾಯಿ, ತಾಯಿ ನನ್ನ ಇವರಿಂದ ಕಾಪಾಡು ತಾಯಿ. ನನ್ ಕೂಗ್ ನೀನು ಕೇಳಿಸ್ತಿಲ್ವ ತಾಯಿ? ಯಾವ್ಯಾವ ದೇವ್ರನ್ನ ಬೇಡ್ಕೊಂತೀವೋ ಚೆನ್ನಾಗಿ ಬೇಡ್ಕೋ. ಇನ್ ಮುಂದೆ ನಾನೇ ನಿಮ್ ಮುದ್ದಿನ ಗಂಡ. ಬೇಡ. ನೀನ್ ಹಿಂಗೆಲ್ಲ ಕೇಳಿದ್ರೆ ತಾಯಿ